ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಉಗ್ರರ ದಾಳಿಗೆ ಹೆಚ್ಚಿದ ಖಂಡನೆ. ಶೌಚಾಲಯ ಪ್ರದೇಶದಲ್ಲಿ ಪಾಕ್ ಧ್ವಜ ಹಾಕಿ ಕಿಡಿ. ಮಹಾರಾಷ್ಟ್ರದ ಕೊಲ್ಲಾಪುರ ನಗರದಲ್ಲಿ ಆಕ್ರೋಶ. ಕೊಲ್ಲಾಪುರ ಬಸ್ ನಿಲ್ದಾಣದಲ್ಲಿ ಧ್ವಜ ಹಾಕಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಪಾಕ್ ಧ್ವಜದ ಮೇಲೆ ನಡೆದುಕೊಂಡೇ ಹೋಗ್ತಿದ್ದಾರೆ ಜನ. ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಇದೀಗ ಖಂಡನೆ ಅನ್ನೋದು ಹೆಚ್ಚಾಗ್ತಾ ಇದೆ. ಶೌಚಾಲಯದ ಪ್ರದೇಶದಲ್ಲಿ ಪಾಕ್ ಧ್ವಜವನ್ನ ಹಾಕಿ ಕಿಡಿಕಾರಲಾಗ್ತಾ ಇದೆ. ಮಹಾರಾಷ್ಟ್ರದ ಕೊಲ್ಲಾಪುರ ನಗರದಲ್ಲಿ ಈ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಕೊಲ್ಲಾಪುರ ಬಸ್ ನಿಲ್ದಾಣದಲ್ಲಿ ಧ್ವಜ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಪಾಕ್ ಧ್ವಜದ ಮೇಲೆ ನಡ್ಕೊಂಡೇ ಹೋಗ್ತಿದ್ದಾರೆ ಜನ. ಪಾಕಿಸ್ತಾನಕ್ಕೆ ಇದು ಎಷ್ಟು ಬೇಜಾರಾಗುತ್ತೋ ಎಲ್ಲೋ ಗೊತ್ತಿಲ್ಲ. ನಮ್ಮಲ್ಲೇ ಕೆಲವು ವಿಷಜಂತುಗಳಿದ್ದಾವೆ, ಅವಕ್ಕೂ ಹಾಗೇನೆ ಇವಾಗ ಒಂಥರ ಮುಲ ಅಂತ ಅನಿಸ್ತಿರುತ್ತೆ. ಅಯ್ಯೋ ಪಾಕಿಸ್ತಾನದ ಧ್ವಜ ಅಂತ. ನೋಡಿದ್ರಲ್ಲ, ನಮ್ಮಲ್ಲೇ ಪಾಕಿಸ್ತಾನದ ಧ್ವಜವನ್ನು ಕೆಳಗಡೆ ಹಾಕಿದ್ಕೆ ಯಾರೋ ಇಬ್ರು ಹೆಂಗಸರು ರೇಷ್ಮೆ ಸೀರೆ ಬಿದ್ದೋರ ಥರ ಎದೆಗೊತ್ಕೊಂಡು ಹೋಗ್ತಾ ಇದ್ರು. ಅಯ್ಯೋಯ್ಯೋ ಪಾಕ್ನ ಧ್ವಜ ಇದು ಅಂತ. ಹಾಗೆ ಮಹಾರಾಷ್ಟ್ರದಲ್ಲೂ ಕೆಲವು ಇರ್ತವೆ ವಿಷಜಂತುಗಳು. ನಮ್ಮ ದೇಶದಲ್ಲಿ ಇರೋದು, ನಮ್ಮ ದೇಶದ ಗಾಳಿ ಕುಡಿಯೋದು, ನಮ್ಮ ದೇಶದ ನೀರು ಸೇವಿಸೋದು, ನಮ್ಮ ದೇಶದಲ್ಲಿಗೆ ಆರ್ಥಿಕವಾಗಿ ಜೀವನ ಕಟ್ಕೊಡೋದು. ಬಟ್ ಪಾಕಿಸ್ತಾನಕ್ಕೆ ಏನಾದರೂ ಅಂದ್ಬಿಟ್ರೆ ಅವರಿಗೆ ಹತ್ಕೊಂಡು ಉರಿತಾ ಇರುತ್ತೆ. ಮಹಾರಾಷ್ಟ್ರದಲ್ಲೂ ಕೆಲವ್ರಿಗೆ ಹಂಗೆ ಆಗಿರ್ಬೋದು. ಬಟ್ ಇಲ್ಲಿ ನೋಡಿ, ಇದು ಶೌಚಾಲಯಕ್ಕೆ ಹೋಗುವ ದಾರಿ. ಮ್ಯಾಟ್ ಹಾಕೋ ಬದಲು ಪಾಕಿಸ್ತಾನದ ಧ್ವಜ ಹಾಕಿದ್ದಾರೆ. ಪಾಕ್ ಧ್ವಜದ ಮೇಲೆ ನಡೆದುಕೊಂಡು ಹೋಗ್ತಿದ್ದಾರೆ ಜನ. ಪಾಕ್ನ ಈ ಬಾವುಟದ ಮೇಲೆ ಈ ಜನ ನಡ್ಕೊಂಡು ಹೋಗ್ತಿರೋದನ್ನ ನೋಡ್ತಾ ಇದ್ದೀರಾ. ಇದು ಮಹಾರಾಷ್ಟ್ರದಲ್ಲಿ ಪಾಕ್ನ ವಿರುದ್ಧ ಆಕ್ರೋಶವನ್ನ ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಇರುವಂಥದ್ದು. ಶೌಚಾಲಯ ಪ್ರದೇಶದಲ್ಲಿ ಫ್ರಂಟಲ್ಲಿ ಈ ಧ್ವಜವನ್ನ ಹಾಕಿದ್ದಾರೆ. ಅಂದರೆ ನಮ್ಮಲ್ಲಿರುವಂಥ ಪ್ರಜೆಗಳಿಗೂ ಕೂಡ ರಕ್ತ ಕುದೀತಾ ಇರುತ್ತೆ ಅಲ್ವಾ? ಏನು ಪಾಕಿಸ್ತಾನದಲ್ಲಿ ನಿಮ್ಮವರಿಗೆ ಇರೋರಿಗೆ ಮಾತ್ರನ ಈ ಥರ ರಕ್ತ ಕುದಿಯೋದು? ನಮಗನ್ಸಲ್ವಾ? ಇದು ಹಿಂದೂಸ್ತಾನ ಆಗಿ ಇಲ್ಲಿ ನಮಗೆ ಓಡಾಡೋದಕ್ಕೆ ಹೆದರಿಕೆ ಆಗತ್ತೆ. ಆ ಥರದೊಂದು ಪರಿಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿದ್ದೀರಾ. ಹಿಂದೂಸ್ತಾನದಲ್ಲಿ ಹಿಂದೂಗಳು ಓಡಾಡಬೇಕು ಅಂತಂದರೆ ನಿಮ್ಮ ಅನುಮತಿಯನ್ನು ಪಡ್ಕೊಳ್ಬೇಕಾ? ಇದೊಂದು ಪ್ರಶ್ನೆ ಎಲ್ಲ ಪ್ರಜೆಗಳಿಗೂ ಉದ್ಭವ ಆಗಿದೆ. ನಮಗೆ ಅಂತ ಯಾವ ದೇಶ ಇದೆ? ನಿಮಗೆ ಅಂತ ಇದೆಯಲ್ಲ, ಹೋಗಿ ಅಲ್ಲಿಗೆ ಅಂತ ಹೇಳಿದ್ರೂ ಹೋಗಕ್ಕೆ ಒಪ್ಪಲ್ಲ. ಅಯ್ಯಯ್ಯೋ ನಾವು ಹೋಗಲ್ಲ ಅಂತಾರೆ. ಈ ದೇಶದ ಅಭಿವೃದ್ಧಿ ನೋಡ್ಕೊಂಡು ಸಹಿಸ್ಕೊಳ್ಳೋಕ್ಕೂ ಆಗಲ್ಲ. ಅದಕ್ಕೆ ತಕ್ಕ ಉತ್ತರವನ್ನು ನಮ್ಮ ಭಾರತ ಸೇನೆ ಒಂದು ಕಡೆಯಲ್ಲಿ ಕೊಡ್ತಾ ಇದ್ರೆ, ಸಾಮಾನ್ಯ ಪ್ರಜೆಗಳು ಏನು ಮಾಡ್ತಾರೆ? ತಿರ್ಸ್ಕೋಬೇಕಲ್ಲ ಇವಾಗ ಸೇಡು. ಅದಕ್ಕೆ ಭಾರತದ ಪ್ರಜೆಗಳು ಏನು ಮಾಡ್ತಿದ್ದಾರೆ ಅಂದರೆ,